ನಿವೇದಿತಾ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನ ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ ಇದಕ್ಕಷ್ಟೇ ಬರ್ತಾ ಇದೆ. ಅವರಿಬ್ರು ಕೂಡ ಸಪರೇಟ್ ಆಗ್ತಿದ್ದಾರೆ ಅಂತೆ. ಇಬ್ಬರ ನಡುವೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಇತ್ತು. ಆದರೆ ಇದೀಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಒಳ್ಳೆ ಉತ್ತಮ ಅಂತ ಸ್ನೇಹ ಇತ್ತು. ಬಿಗ್ ಬಾಸ್ ಅಲ್ಲಿ ಇಬ್ರು ಕೂಡ ಭಾಗವಹಿಸಿ ನಂತರ ಗೆದ್ದು ನಂತರ ಅವ್ರ ಮದುವೆ ಆದ್ರು. ಇದೀಗ ಏನೋ ವಿಚ್ಛೇದನದ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಾ ಅಥವಾ ಡಿವೋರ್ಸ್ ಸಿಕ್ಕಿದೆಯೋ ಏನು ಗೊತ್ತಿಲ್ಲ. ಅರ್ಜಿ ಸಲ್ಲಿಸಿದ್ದಾರಂತೆ ಡಿವೋರ್ಸ್ಗೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಇಬ್ರು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಆದರೆ ಇದಕ್ಕಿದಂತೆ ಏನಾಯ್ತೋ ಗೊತ್ತಿಲ್ಲ. ಡಿವೋರ್ಸ್ಗೆ ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರಂತೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಆಗ್ತಿದ್ದಾರಂತೆ. ಇದೀಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ನಿವೇದಿತಾ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನ ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ ಇದಕ್ಕಷ್ಟೇ ಬರ್ತಾ ಇದೆ. ಅವರಿಬ್ರು ಕೂಡ ಸಪರೇಟ್ ಆಗ್ತಿದ್ದಾರೆ ಅಂತೆ. ಇಬ್ಬರ ನಡುವೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಇತ್ತು. ಆದರೆ ಇದೀಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಒಳ್ಳೆ ಉತ್ತಮ ಅಂತ ಸ್ನೇಹ ಇತ್ತು. ಬಿಗ್ ಬಾಸ್ ಅಲ್ಲಿ ಇಬ್ರು ಕೂಡ ಭಾಗವಹಿಸಿ ನಂತರ ಗೆದ್ದು ನಂತರ ಅವ್ರ ಮದುವೆ ಆದ್ರು. ಇದೀಗ ಏನೋ ವಿಚ್ಛೇದನದ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಾ ಅಥವಾ ಡಿವೋರ್ಸ್ ಸಿಕ್ಕಿದೆಯೋ ಏನು ಗೊತ್ತಿಲ್ಲ. ಅರ್ಜಿ ಸಲ್ಲಿಸಿದ್ದಾರಂತೆ ಡಿವೋರ್ಸ್ಗೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಇಬ್ರು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಆದರೆ ಇದಕ್ಕಿದಂತೆ ಏನಾಯ್ತೋ ಗೊತ್ತಿಲ್ಲ. ಡಿವೋರ್ಸ್ಗೆ ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರಂತೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಆಗ್ತಿದ್ದಾರಂತೆ. ಇದೀಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ನಿವೇದಿತಾ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನ ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ ಇದಕ್ಕಷ್ಟೇ ಬರ್ತಾ ಇದೆ. ಅವರಿಬ್ರು ಕೂಡ ಸಪರೇಟ್ ಆಗ್ತಿದ್ದಾರೆ ಅಂತೆ. ಇಬ್ಬರ ನಡುವೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಇತ್ತು. ಆದರೆ ಇದೀಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಒಳ್ಳೆ ಉತ್ತಮ ಅಂತ ಸ್ನೇಹ ಇತ್ತು. ಬಿಗ್ ಬಾಸ್ ಅಲ್ಲಿ ಇಬ್ರು ಕೂಡ ಭಾಗವಹಿಸಿ ನಂತರ ಗೆದ್ದು ನಂತರ ಅವ್ರ ಮದುವೆ ಆದ್ರು. ಇದೀಗ ಏನೋ ವಿಚ್ಛೇದನದ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಾ ಅಥವಾ ಡಿವೋರ್ಸ್ ಸಿಕ್ಕಿದೆಯೋ ಏನು ಗೊತ್ತಿಲ್ಲ. ಅರ್ಜಿ ಸಲ್ಲಿಸಿದ್ದಾರಂತೆ ಡಿವೋರ್ಸ್ಗೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಇಬ್ರು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಆದರೆ ಇದಕ್ಕಿದಂತೆ ಏನಾಯ್ತೋ ಗೊತ್ತಿಲ್ಲ. ಡಿವೋರ್ಸ್ಗೆ ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರಂತೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಆಗ್ತಿದ್ದಾರಂತೆ. ಇದೀಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ನಿವೇದಿತಾ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನ ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ ಇದಕ್ಕಷ್ಟೇ ಬರ್ತಾ ಇದೆ. ಅವರಿಬ್ರು ಕೂಡ ಸಪರೇಟ್ ಆಗ್ತಿದ್ದಾರೆ ಅಂತೆ. ಇಬ್ಬರ ನಡುವೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಇತ್ತು. ಆದರೆ ಇದೀಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಒಳ್ಳೆ ಉತ್ತಮ ಅಂತ ಸ್ನೇಹ ಇತ್ತು. ಬಿಗ್ ಬಾಸ್ ಅಲ್ಲಿ ಇಬ್ರು ಕೂಡ ಭಾಗವಹಿಸಿ ನಂತರ ಗೆದ್ದು ನಂತರ ಅವ್ರ ಮದುವೆ ಆದ್ರು. ಇದೀಗ ಏನೋ ವಿಚ್ಛೇದನದ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಾ ಅಥವಾ ಡಿವೋರ್ಸ್ ಸಿಕ್ಕಿದೆಯೋ ಏನು ಗೊತ್ತಿಲ್ಲ. ಅರ್ಜಿ ಸಲ್ಲಿಸಿದ್ದಾರಂತೆ ಡಿವೋರ್ಸ್ಗೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಇಬ್ರು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಆದರೆ ಇದಕ್ಕಿದಂತೆ ಏನಾಯ್ತೋ ಗೊತ್ತಿಲ್ಲ. ಡಿವೋರ್ಸ್ಗೆ ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರಂತೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಆಗ್ತಿದ್ದಾರಂತೆ. ಇದೀಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ. ನಿವೇದಿತಾ ಗೌಡ ಚಂದನ್ ಶೆಟ್ಟಿ ದಂಪತಿ ವಿಚ್ಛೇದನ ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ
ಇದ್ದಷ್ಟೇ ಬರ್ತಾ ಇದೆ. ಅವರಿಬ್ರು ಕೂಡ ಸಪರೇಟ್ ಆಗ್ತಿದ್ದಾರೆ ಅಂತೆ. ಇಬ್ಬರ ನಡುವೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಇತ್ತು. ಆದ್ರೆ ಇದೀಗ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಒಳ್ಳೆ ಉತ್ತಮ ಅಂತ ಸ್ನೇಹ ಇತ್ತು. ಬಿಗ್ ಬಾಸ್ ಅಲ್ಲಿ ಇಬ್ರು ಕೂಡ ಭಾಗವಹಿಸಿ ನಂತರ ಗೆದ್ದು ನಂತರ ಅವ್ರ ಮದುವೆ ಆದ್ರು. ಇದೀಗ ಏನೋ ವಿಚ್ಛೇದನದ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಗೊತ್ತಿಲ್ಲ ಏನಾಗಿದೆ ಏನು ಅಂತ. ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರಾ ಅಥವಾ ಡಿವೋರ್ಸ್ ಸಿಕ್ಕಿದೆಯೋ ಏನು ಗೊತ್ತಿಲ್ಲ. ಅರ್ಜಿ ಸಲ್ಲಿಸಿದ್ದಾರಂತೆ ಡಿವೋರ್ಸ್ಗೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಇಬ್ರು ಕೂಡ ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಆದರೆ ಇದಕ್ಕಿದಂತೆ ಏನಾಯ್ತೋ ಗೊತ್ತಿಲ್ಲ. ಡಿವೋರ್ಸ್ಗೆ ದಂಪತಿಗಳು ಅರ್ಜಿ ಸಲ್ಲಿಸಿದ್ದಾರಂತೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಆಗ್ತಿದ್ದಾರಂತೆ. ಇದೀಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ಗೆ ದಂಪತಿ ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ.